ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವರ ಬಂಡಾಯದ ಜ್ವಾಲೆಯನ್ನ ಈಗ ತಣಿಸಿದ್ದಾರೆ ಸಿಎಂ. ಸಚಿವರ ಅಸಮಾಧಾನಕ್ಕೆ ಬ್ರೇಕ್ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಮುನಿಯಪ್ಪ ಮುನಿಸು ಶಮನಗೊಳಿಸಿದ್ದಾರೆ ಟ್ರಬಲ್ ಶೂಟರ್. ಮುನಿಯಪ್ಪ ಅಸಮಾಧಾನ ಏನಿತ್ತಲ್ಲ ಅವರದ್ದು ಅದು ಬಗೆಹರಿದಿದೆ ಅಂತ ಈಗ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೆಡ್ಡಿ ಹೊರಗಿದ್ದಾರೆ, ಬಂದ ಮೇಲೆ ಕೂಡ ಅದು ಕೂಡ ಸಂಧಾನ ಆಗತ್ತೆ ಅಂತ ಹೇಳಿದ್ರು ಡಿಕೆ. ರಾಮಲಿಂಗ ರೆಡ್ಡಿ ಜೊತೆ ನಾನು ಮಾತನಾಡ್ತೇನೆ, ಅದರ ಬಗ್ಗೆ ಕ್ಲಾರಿಟಿಯನ್ನು ಕೂಡ ನಾನು ಪಡೆದುಕೊಳ್ತೀನಿ ಅಂತೇಳಿ. ಆದರೆ ಇಲ್ಲಿ ನಾನು ರಾಮಲಿಂಗ ರೆಡ್ಡಿ ಜೊತೆ ಮಾತು ಕೊಟ್ಟಿದ್ದು ನಿಜ ಅಂತ ಒಪ್ಕೊಂಡ್ರು. ಆದರೆ ವರಿಷ್ಠರ ತೀರ್ಮಾನಕ್ಕೆ ತಲೆಬಾಗಬೇಕಾಗತ್ತೆ ಅಂತ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ರಾಮಲಿಂಗ ರೆಡ್ಡಿ ಯಾಕೆ ರಾಜೀನಾಮೆಯನ್ನು ಕೊಟ್ಟರು ಅಂತ ಹೇಳಿದ್ರೆ, ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಮಾತನ್ನು ಕೊಟ್ಟಿದ್ರಂತೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಬೇಸರದಿಂದ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದು. ಬಟ್ ಈಗ ಅದನ್ನು ಡಿಕೆ ಶಿವಕುಮಾರ್ ಕೂಡ ಒಪ್ಕೊಂಡಿದ್ದಾರೆ. ಸೊ ನಾನು ರಾಮಲಿಂಗ ರೆಡ್ಡಿಗೆ ಮಾತನ್ನು ಕೊಟ್ಟಿದ್ದು ನಿಜ, ಆದರೆ ವರಿಷ್ಠರ ತೀರ್ಮಾನಕ್ಕೆ ತಲೆಬಾಗಬೇಕಾಗತ್ತೆ, ಇದರಲ್ಲಿ ನಂದೇನೂ ಇಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ ನಾಯಕರದ್ದು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸದ್ಯಕ್ಕೆ ಅಂತೂ ಈಗ ರಾಮಲಿಂಗ ರೆಡ್ಡಿ ಅವರು ಯಾರ ಕೈಗೂ ಸಿಗ್ತಾ ಇಲ್ಲ. ಫೋನ್ ಸ್ವಿಚ್ ಆಫ್ ಆಗಿದೆ. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ. ಸೊ ಹಂಗಾಗಿ ಯಾರ ಕೈಗೂ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಬಂದ ತಕ್ಷಣ ನಾನು ಮಾತನಾಡ್ತೀನಿ ಅನ್ನೋದು. ರಾಮಲಿಂಗ ರೆಡ್ಡಿ ಜೊತೆಗೆ ಮುನಿಯಪ್ಪ ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ರು. ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಮಾತನಾಡಿ ಅದೆಲ್ಲವನ್ನು ಕೂಡ ಸರಿ ಮಾಡಿದ್ದಾರೆ. ಸೊ ಹಂಗಾಗಿ ಆಲ್ ಈಸ್ ವೆಲ್ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗೊತ್ತಿಲ್ಲ ಇದು ಎಲ್ಲಿಯ ತನಕ ಹೋಗುತ್ತೆ ಅಂತೇಳಿ. ಈಗ ಮುನಿಯಪ್ಪ ಅಂತೂ ಓಕೆ ಅಂತ ಹೇಳಿದ್ದಾರೆ, ಸಮಸ್ಯೆ ಇಲ್ಲ ಅನ್ನೋದು. ಬಟ್ ಈಗ ರಾಮಲಿಂಗ ರೆಡ್ಡಿ ಅವರನ್ನ ಯಾವ ರೀತಿಯಾಗಿ ಇವರು ಸಮಾಧಾನ ಪಡಿಸ್ತಾರೆ ಅನ್ನುವಂಥ ಕುತೂಹಲ ಇದೆ. ಯಾಕೆಂದರೆ ಈಗ ಖಂಡಿತವಾಗಿಯೂ ಕೂಡ ಅವರ ತಮ್ಮ ಕಾರ್ಯಕರ್ತರು ಎಷ್ಟೇ ಮನವಿ ಮಾಡಿದರೂ ಕೂಡ ಯಾರ ಮಾತಿಗೂ ಕೂಡ ಬಗ್ಲಿಲ್ಲ ಅವರು. ಯಾರು ನನಗೆ ಬುದ್ಧಿವಾದ ಹೇಳಕ್ಕೆ ಬರಬೇಡಿ ಅನ್ನೋ ರೀತಿಯಲ್ಲಿ ಹೇಳಿದರು. ಅಂದರೆ 3 ವರ್ಷದ ಹಿಂದೆಯೇ ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಅವರು ಮಾತು ಕೊಟ್ಟಿದ್ರಂತೆ, ನಾನು ಮುಖ್ಯಮಂತ್ರಿ ಆದರೆ ನಿಮಗೆ ಬೆಂಗಳೂರು ಖಾತೆಯನ್ನು ನೀಡ್ತೀನಿ ಅಂತ, ನಗರಾಭಿವೃದ್ಧಿ ಖಾತೆಯನ್ನು. ಸೊ ಹಂಗಾಗಿ ಆ ಮಾತನ್ನು ಯಾಕೆ ಉಳಿಸ್ಕೊಳ್ಳಿಲ್ಲ ಅನ್ನೋದು ಅವರ ಹಠ. ಸೊ ಹಂಗಾಗಿ ರಾಮಲಿಂಗ ರೆಡ್ಡಿ ಈ ವಿಚಾರವಾಗಿ ಬೇಸರಗೊಂಡಿದ್ದಾರೆ. ಬಹುಶಃ ಸಮಾಧಾನ ಆಗುವಂಥ ಸಾಧ್ಯತೆ ಇರುತ್ತೆ. ಆರಂಭದಲ್ಲಿ ಈ ರೀತಿ ಚಮಕ್ ಕೊಡೋದು ಸಹಜ, ಅದು ಯಾರೇ ಇದ್ದರೂ ಕೂಡ ಈ ರೀತಿಯ ರಾಜೀನಾಮೆ ಅಸ್ತ್ರವನ್ನು ಪ್ರಯೋಗ ಮಾಡೋದು ಕಾಮನ್. ಅದು ವಾಪಸ್ ಬರ್ತಾರೆ, ಸರಿ ಹೋಗುವಂಥ ಸಾಧ್ಯತೆ ಇದೆ. ಮುನಿಯಪ್ಪನವರು ಅಸಮಾಧಾನ ಹೇಳಿದ್ದಾಯ್ತು, ಒಪ್ಪಿಸಿದ್ದಾಯ್ತು, ರಾಹುಲ್ ಗಾಂಧಿ ಅವರು ಅವ್ರಿಗೆ ಹೇಳಿದ್ದಾಯ್ತು, ನಾನು ಮಾತಾಡಿದ್ದಾಯ್ತು. ಮುನಿಯಪ್ಪನವರು ಖುಷಿಯಾಗಿ ಸಂತೋಷದಿಂದ ನೀವೇನು ಕೊಟ್ಟು ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಅವರು ನಾನು ಪಕ್ಷಕ್ಕೆ ದುಡಿತೀನಿ ಅಂತ ಹೇಳುವುದಾಗಿತ್ತು. ಈಗ ರೆಡ್ಡಿಯವರು ಅಲ್ಲಿ ಹೋಗಿದ್ದಾರೆ, ತಳಿ ಹೋಗಿದ್ದಾರೆ, ಬರ್ತಾ ಇದ್ದಾರೆ. ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ಇದು ವೆರಿ ಸೀನಿಯರ್ ಲೀಡರ್. ಹಂಗೆ ನಾನು ಅವ್ರಿಗೆ ಆದಮೇಲೆ ನಾನು ಮುಂದಕ್ಕೆ ಬಂದಾಗ ನಿಮಗೆ ಈ ಖಾತೆ ಕೊಡ್ತೀನಿ ಅಂತ ಹೇಳಿದ್ದು ನಿಜ. ನಾನು ನನ್ನ ತಮ್ಮ ಹೋಗಿ ಕನ್ವಿನ್ಸ್ ಮಾಡಿ ಟ್ರಾನ್ಸ್ಫರ್ ಕೊಟ್ಟಾಗ ಸುಧಾಕರ್ ಹತ್ರ ಮುಜರಾಯಿ ತೆಗೆದು ಕೊಟ್ಟಿದ್ದು ನಿಜ. ಸೊ ಹೈಕಮಾಂಡ್ ಅವರು ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಅದನ್ನು ಬೆಂಗಳೂರು ನಗರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿದೆ ಅವ್ರಿಗೆ, ಈಗ ಪಕ್ಷದಲ್ಲಿ ಒಂದು ತೀರ್ಮಾನ ಮಾಡಿರುವಾಗ ಅವರು ಹೈಕಮಾಂಡ್ ಅವರು, ನಾನು ಅದಕ್ಕೆ ಪ್ರಯತ್ನ ಮಾಡಿದೆ, ನೋಡೋಣ ಇಲ್ಲಿ ಅದಾಗಿದೆ. ಈಗ ಅವ್ರ ಮಾತಾಡಿದ್ರು ದುಡ್ಡು ಖಾತೆ ಅವ್ರೇನಪ್ಪ ಅಂದರೆ, ನಾನು ನಗರದಲ್ಲಿರೋನು, ನನ್ನ ಬದುಕು ರಾಜಕೀಯ ಎಲ್ಲ ಕೂಡ ಒಬ್ಬ ಕಾರ್ಪೊರೇಟರ್ ಆಗಿ ಬಂದಿದ್ದವನು. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ, ಕೊಟ್ಟದ್ದು ಮಾತಾಡ್ತೀನಿ ನಿಜ. ಈಗ ಅವ್ರಿಗೆ ಮಾಡಿ ಸಂಜೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಾಜಪ್ಪ ಸುತ್ತೂರು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈಗ ಅಂತೂ ಇಂತೂ ಮುನಿಯಪ್ಪ ಅವರು ಅಂತೂ ಸಮಾಧಾನಗೊಂಡ್ರು. ಬಟ್ ಈಗ ಚಾಲೆಂಜ್ ಇರೋದು ರಾಮಲಿಂಗಾರೆಡ್ಡಿಯವರ ಒಂದು ಅಸಮಾಧಾನ. ಸೊ ಈ ಅಸಮಾಧಾನ ಶಮನ ಆಗುವಂಥ ಸಾಧ್ಯತೆ ಇದೆಯಾ, ಅಥವಾ ಬೇರೆ ಏನಾದರೂ ಭರವಸೆ ಕೊಡ್ತಾರಾ? ಮುಂದೆ ಹೇಗೆ ಪ್ರಯತ್ನ, ಚಾಲೆಂಜಸ್ ಇದೆಯಾ ಡಿ ಕೆ ಶಿವಕುಮಾರ್ ಅವರಿಗೆ? ಕುಮಾರ್, ಈಗಾಗಲೇ ರಾಮಲಿಂಗಾರೆಡ್ಡಿ ಅವ್ರಿಗೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯವರು ದೂರವಾಣಿ ಕರೆ ಮಾಡಿ ಮಾತುಕತೆ ಮಾಡಿದ್ದಾರೆ. ಹಾಗಾಗಿ ಅವರು ವಾಪಸ್ ಬರ್ತಿಲ್ಲ ಅಂತ ಮಾಹಿತಿ ಲಭ್ಯವಾಗ್ತದೆ. ಇನ್ನು ಎರಡನೇದು, KH ಮುನಿಯಪ್ಪ ಅವರಿಗೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಈ ಇಬ್ಬರ ನಾಯಕರು ರಾಮಲಿಂಗಾರೆಡ್ಡಿ ಮತ್ತು KH ಮುನಿಯಪ್ಪ ಇಬ್ಬರನ್ನು ಸಹ ಕರೆಸಿ ಮಾತುಕತೆ ಮಾಡಿಕೊಂಡು ಸಮಾಧಾನವಾಗಿ ಬಗೆಹರಿಸಿಕೊಡಿ ಮತ್ತು ಬೇಕಾದ ಅಗತ್ಯ ಬಿದ್ದರೆ ಹೆಚ್ಚುವರಿ ಖಾತೆಗಳನ್ನ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ KH ಮುನಿಯಪ್ಪ ಅವರ ಡಿಮ್ಯಾಂಡ್ ಇದ್ದು ಅದೇನೆ.
ಈಗ ಇರುವಂತಹ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಖಾತೆ ಜೊತೆಗೆ ಹೆಚ್ಚುವರಿ ಖಾತೆಯನ್ನು ಕೊಡಿ ಅಥವಾ ಡಿಸಿಎಂ ಸ್ಥಾನವನ್ನ ಕೊಡಿ ಅಂತ ಒಂದು ಅವರ ಡಿಮ್ಯಾಂಡ್ ಆಗಿತ್ತು. ಅದರಂತೆ ಈಗ ಹಾಲಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಖಾತೆ ಜೊತೆಗೆ ಹೆಚ್ಚುವರಿ ಯಾವ್ದಾದ್ರು ಒಂದು ಖಾತೆಯನ್ನ ಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆಗ ಈಗಾಗಲೇ ಅವರು ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಅವರ ಅಸಮಾಧಾನ ಶಮನವಾಗಿದೆ ಅಂತ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಹೆಚ್ಚು ಕಡಿಮೆ ಮುನಿಯಪ್ಪನವರು ರಾಹುಲ್ ಗಾಂಧಿ ಅವರ ಭೇಟಿ ಮಾಡೋ ಸಂದರ್ಭದಲ್ಲಿ ಅವರು ಸೂಚನೆ ಕೊಟ್ಟರು. ಇನ್ನಲ್ಲಿ ಮುನಿಯಪ್ಪನವರು ಸಮಾಧಾನಗೊಂಡಿದ್ದಾರೆ ಮತ್ತು ರಾಮಲಿಂಗಾರೆಡ್ಡಿ ಅವರು ಯಾವುದೋ ಮದುವೆ ಕಾರ್ಯಕ್ರಮಕ್ಕೋಸ್ಕರ ಅಥವಾ ಏನು ಬೀಗರೂಟ ಕಾರ್ಯಕ್ರಮಕ್ಕೋಸ್ಕರ ತಮಿಳುನಾಡಿಗೆ ಅವರು ತೆರಳಿದ್ರು. ಹಾಗಾಗಿ ಅಲ್ಲಿಂದ ಅವರು ವಾಪಸ್ ಬರ್ತಾ ಇದ್ದಾರೆ. ಬಂದು ಡಿ ಕೆ ಶಿವಕುಮಾರ್ನ ಭೇಟಿ ಮಾಡ್ತಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಜಲಸಂಪನ್ಮೂಲ ಖಾತೆ ಜೊತೆಗೆ ಹೆಚ್ಚುವರಿಯಾಗಿ ಯಾವ್ದಾದ್ರು ಖಾತೆಗಳನ್ನ ಕೊಡುವಂತ ಸಾಧ್ಯತೆ. ಹೀಗಾಗಿ ಲೇಬರ್ ಡಿಪಾರ್ಟ್ಮೆಂಟ್ ಸೇರಿದಂತೆ ಬೇರೆ ಯಾವ್ದಾದ್ರು ಸಣ್ಣ ಪುಟ್ಟ ಇಲಾಖೆಗಳನ್ನ ಕೊಟ್ಟು ಅವ್ರನ್ನ ಸಮಾಧಾನ ಮಾಡುವಂಥದ್ದು. ಈಗಾಗಲೇ ಹಿಂದೆ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಇಲಾಖೆಗೆ ಸಮಾಧಾನಗೊಂಡಿರಲ್ಲ, ಹಾಗಾಗಿ ಮುಜರಾಯಿ ಇಲಾಖೆ ಕೊಡಲಾಗಿತ್ತು. ಈಗ ಜಲಸಂಪನ್ಮೂಲ ಖಾತೆ ಜೊತೆಗೆ ಹೆಚ್ಚುವರೆಗೆ ಮತ್ತೊಂದು ಖಾತೆಯನ್ನು ಕೊಡುವ ಮೂಲಕ ಅವ್ರನ್ನ ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಅವರ ಸೂಚನೆ ಮತ್ತು ವರಿಷ್ಠರ ಒಂದು ಆದೇಶದ ಹಿನ್ನೆಲೆಯಲ್ಲಿ ಈಗ ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಈಗ ಮತ್ತೊಂದು ಖಾತೆಯನ್ನು ಕೊಡುವಂತದ್ದು. ಯಾಕಂದ್ರೆ ಅಲ್ಲಿ ಹಲವಾರು ಜನರಿಗೆ ಹೆಚ್ಚುವರಿಯಾಗಿ 2 ಖಾತೆಗಳನ್ನು ನೀಡಲಾಗಿದೆ. ಹಾಗಾಗಿ ಇವ್ರಿಗೂ ಸಹ ಹೆಚ್ಚುವರಿ ಖಾತೆ ನೀಡಿದ್ದಲ್ಲಿ ಅವರ ಅಸಮಾಧಾನ ಶಮನ ಆಗುತ್ತೆ. ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಬದಲಾವಣೆ ಮಾಡುವಂತ ಪರಿಸ್ಥಿತಿ ಕಂಡು ಬಂದಿದ್ದಲ್ಲಿ, ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಆದ ನಂತರ ಏನಾದ್ರು ಬದಲಾವಣೆ ಮಾಡುವಂತ ಅಗತ್ಯತೆ ಕಂಡು ಬಂದಿದ್ದಲ್ಲಿ ಆ ಸಂದರ್ಭದಲ್ಲಿ ಖಾತೆಯನ್ನು ಬದಲಾವಣೆ ಮಾಡಿಕೊಡೋಣ ಅಂತ ಒಂದು ಭರವಸೆಯನ್ನು ಡಿ ಕೆ ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ಎಚ್ ಮುನಿಯಪ್ಪರಿಗೆ ಕೊಡುವಂತ ಸಾಧ್ಯತೆ ಇದೆ. ಹೀಗಾಗಿ ಬಹುತೇಕ ಈ ಒಂದು ಗೊಂದಲ ಏನಿತ್ತು, ಒಂದೇ ದಿನಕ್ಕೆ ಸಚಿವ ಸಂಪುಟ ರಚನೆ ಮಾಡಿ ಕೇವಲ 24 ಗಂಟೆಯೊಳಗೆ ಎದ್ದಿರುವಂತ ಒಂದು ಗೊಂದಲವನ್ನ ಈಗ ರಾಹುಲ್ ಗಾಂಧಿ ಅವರು ಮಧ್ಯಪ್ರವೇಶನ ಬಹುತೇಕ ಬಗೆಹರಂತಾಗಿದೆ. ಈಗ ಕೆಲವೇ ಒಂದು ಅರ್ಧ ಗಂಟೆ ಅಥವಾ ಒಂದೂವರೆ ಗಂಟೆ ನಂತರ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ ಅಂತ ಇನ್ನು ನಾವು ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಬಂದ ನಂತರ ಮುಖ್ಯಮಂತ್ರಿಗಳು ಅವ್ರಿಗೆ ಏನು ಸಲಹೆ ಕೊಡ್ತಾರೆ ಮತ್ತು ಅದಕ್ಕೆ ರಾಮಲಿಂಗಾರೆಡ್ಡಿ ಸಹಮತಿಯನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಅಂತಂದ್ರೆ, ರಾಮಲಿಂಗಾರೆಡ್ಡಿ ಅವರು ಈಗ ಹಿಡಿದುವಂತ ಪಟ್ಟನ್ನ ಸಡಿಲಿಸಿದ್ರು ಸರಿ, ಒಂದ್ ವೇಳೆ ಸಡಿಲಿಸಿಲ್ಲ ಅಂತ ಕಂಡು ಬಂದ್ರೆ ರಾಜೀನಾಮೆನ ಅಕ್ಸೆಪ್ಟ್ ಮಾಡಿ ಅಂತ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿ ಇರೋದನ್ನ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ ಮತ್ತು ಅದರಿಂದ ರಾಮಲಿಂಗಾರೆಡ್ಡಿಗೆ ಲಾಭಕ್ಕಿಂತ ನಷ್ಟನೇ ಹೆಚ್ಚಾಗತ್ತೆ. ಹಾಗಾಗಿ ಈಗ ಹಿಡಿದಿರುವಂತ ಒಂದು ಹಠದ ಹಿನ್ನೆಲೆಯಲ್ಲಿ ಅಥವಾ ಪಟ್ಟಿನ ಕಾರಣಕ್ಕೋಸ್ಕರ ಹೆಚ್ಚುವರೆಗೆ ಒಂದು ಖಾತೆಗಳನ್ನ ಪಡ್ಕೊಳ್ಬಹುದು ಅಂತ ಒಂದು ಲೆಕ್ಕಾಚಾರದಲ್ಲಿ ರಾಮಲಿಂಗಾರೆಡ್ಡಿ ಇದ್ದಾರೆ. ಹಾಗಾಗಿ ಈಗ ಮುಖ್ಯಮಂತ್ರಿಗಳ ಒಂದು ಸೂಚನೆ ನಂತರ ಅವ್ರ ಜೊತೆ ಚರ್ಚಿಸಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಂಡು ಹೆಚ್ಚುವರೆಗೆ ಒಂದು ಖಾತೆಗಳನ್ನ ಕೊಡುವಂತ ಸಾಧ್ಯತೆ ನಿಚ್ಚಳವಾಗಿದೆ. ಎಂ ಕುಮಾರ್. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.